ಮತ್ತೊಮ್ಮೆ ಗಬ್ಬು ನಾರಲಿದೆಯಾ ಸಿಲಿಕಾನ್ ಸಿಟಿ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮಿಟಗಾನಹಳ್ಳಿಯಲ್ಲಿ ಕ್ವಾರಿಯಲ್ಲಿ ಕಸ ಡಂಪ್ ಬಂದ್ ಆಗಿರೋದು. ಬೆಂಗಳೂರಿನ ಕಸ ವಿಲೇವಾರಿಯಲ್ಲಿ ಭಾರಿ ವ್ಯತ್ಯಯ ಆಗ್ತಾ ಇದೆ. ರಸ್ತೆಯಲ್ಲೇ ಸಾಲುಗಟ್ಟಿ ನಿಂತಿವೆ ವಾಹನಗಳು. ಶೇಕಡ 65ರಷ್ಟು ಕಸ ವಿಲೇವಾರಿಯನ್ನ ಮಾಡ್ತಾ ಇದ್ದ ಘಟಕ ಇದೀಗ ಬಂದ್ ಆಗಿದೆ. ಪ್ರತಿನಿತ್ಯ 40,000 ಟನ್ ಕಸ ಸಂಗ್ರಹವಾಗ್ತಾ ಇತ್ತು ಕ್ವಾರಿಯಲ್ಲಿ. ಇದೀಗ ಅದನ್ನ ಬಂದ್ ಮಾಡಲಾಗಿದೆ. ಬಿಬಿಎಂಪಿ ಎಡವಟ್ಟಿನಿಂದ ಜನಸಾಮಾನ್ಯರಿಗೆ ಬರೆ ಬೀಳ್ತಾ ಇದೆ. ಅವೈಜ್ಞಾನಿಕ ತ್ಯಾಜ್ಯ ಡಂಪ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಣ್ಣೂರಾಯ್ತು ಇದೀಗ ಮಿಟಗಾನಹಳ್ಳಿ. ಇಲ್ಲಿನ ಗ್ರಾಮಸ್ಥರು ಕೂಡ ನಮ್ಮ ಏರಿಯಾದಲ್ಲಿ ಕಸ ಹಾಕೋದು ಬೇಡ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಕ್ವಾರಿ ಬಂದ್ ಮಾಡಿ ಬಿಬಿಎಂಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಹೀಗಾಗಿ ಕಸ ಡಂಪ್ ಮಾಡಲಿಕ್ಕೆ ಬಂದ ಲಾರಿಗಳು ರಸ್ತೆಯಲ್ಲೇ ನಿಲ್ಲುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೀಡಿದ್ದಾರೆ, ಗಮನಿಸಿ. ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಕಣ್ಣೂರು ಹಾಗೆ ಮಿಟಗಾನಹಳ್ಳಿಯಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕಸದ ಲಾರಿಗಳನ್ನ ಕೂಡ ವಿಲೇವಾರಿ ಆಗ್ತಾ ಇಲ್ಲ. ಹೀಗಾಗಿ ನಗರದ ತುಂಬೆಲ್ಲ ಕಸದ ತುಂಬಿಕೊಂಡಿದೆ. ನಾನೀಗ KR ಮಾರ್ಕೆಟ್ ಫ್ಲೈಓವರ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಕಸದ ಆಟೋಗಳು ನಿಂತಲ್ಲೇ ನಿಂತಿರುವಂಥದ್ದು. ಕಳೆದ 2-3 ದಿನಗಳಿಂದ ಬೆಂಗಳೂರಿನ ಕಸ ಅಲ್ಲಲ್ಲೇ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಮಿಟಗಾನಹಳ್ಳಿ ಮತ್ತೆ ಕಣ್ಣೂರು ಭಾಗದ ಜನ ಕಸವನ್ನ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೆಂಗಳೂರಿನ 4,000 ಟನ್ ಕಸ ಮಿಟಗಾನಹಳ್ಳಿಯಲ್ಲಿ ಬಿಬಿಎಂಪಿ ಸುರಿತಾ ಇದೆ. ಆದರೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡದಿರುವಂತಹ ಹಿನ್ನೆಲೆಯಲ್ಲಿ ಈ ಎರಡೂ ಭಾಗದ ಜನ ಇವತ್ತು ಆರೋಗ್ಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ರೀತಿಯ ಒಂದು ಕಸದ ಸಮಸ್ಯೆ ವಿರುದ್ಧ ಹೋರಾಡ್ತಾ ಇರುವಂತಹ ಜನ ಯಾವುದೇ ರೀತಿಯಾಗಿ ಇಲ್ಲಿ ಕಸವನ್ನ ಸುರಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಕಣ್ಣೂರು ಕಸದ ಘಟಕದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಕಣ್ಣೂರು ಭಾಗದಲ್ಲಿ ರಸ್ತೆಯಲ್ಲಿ 500ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿರುವಂಥದ್ದು. ತಮಗೆ ಕೊಟ್ಟಂತಹ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿದ್ರೆ ಕಸವನ್ನ ವಿಲೇವಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ಈಗಾಗಲೇ ಕಣ್ಣೂರು ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಭರವಸೆ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ಎಫೆಕ್ಟ್ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಕಸ ಗಬ್ಬು ನಾರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೊಮ್ಮೆ ಗಬ್ಬು ನಾರಲಿದೆಯಾ ಸಿಲಿಕಾನ್ ಸಿಟಿ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮಿಟಗಾನಹಳ್ಳಿಯಲ್ಲಿ ಕ್ವಾರಿಯಲ್ಲಿ ಕಸ ಡಂಪ್ ಬಂದ್ ಆಗಿರೋದು. ಬೆಂಗಳೂರಿನ ಕಸ ವಿಲೇವಾರಿಯಲ್ಲಿ ಭಾರಿ ವ್ಯತ್ಯಯ ಆಗ್ತಾ ಇದೆ. ರಸ್ತೆಯಲ್ಲೇ ಸಾಲುಗಟ್ಟಿ ನಿಂತಿವೆ ವಾಹನಗಳು. ಶೇಕಡ 65ರಷ್ಟು ಕಸ ವಿಲೇವಾರಿಯನ್ನ ಮಾಡ್ತಾ ಇದ್ದ ಘಟಕ ಇದೀಗ ಬಂದ್ ಆಗಿದೆ. ಪ್ರತಿನಿತ್ಯ 40,000 ಟನ್ ಕಸ ಸಂಗ್ರಹವಾಗ್ತಾ ಇತ್ತು ಕ್ವಾರಿಯಲ್ಲಿ. ಇದೀಗ ಅದನ್ನ ಬಂದ್ ಮಾಡಲಾಗಿದೆ. ಬಿಬಿಎಂಪಿ ಎಡವಟ್ಟಿನಿಂದ ಜನಸಾಮಾನ್ಯರಿಗೆ ಬರೆ ಬೀಳ್ತಾ ಇದೆ. ಅವೈಜ್ಞಾನಿಕ ತ್ಯಾಜ್ಯ ಡಂಪ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಣ್ಣೂರಾಯ್ತು ಇದೀಗ ಮಿಟಗಾನಹಳ್ಳಿ. ಇಲ್ಲಿನ ಗ್ರಾಮಸ್ಥರು ಕೂಡ ನಮ್ಮ ಏರಿಯಾದಲ್ಲಿ ಕಸ ಹಾಕೋದು ಬೇಡ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಕ್ವಾರಿ ಬಂದ್ ಮಾಡಿ ಬಿಬಿಎಂಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಹೀಗಾಗಿ ಕಸ ಡಂಪ್ ಮಾಡಲಿಕ್ಕೆ ಬಂದ ಲಾರಿಗಳು ರಸ್ತೆಯಲ್ಲೇ ನಿಲ್ಲುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೀಡಿದ್ದಾರೆ, ಗಮನಿಸಿ. ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಕಣ್ಣೂರು ಹಾಗೆ ಮಿಟಗಾನಹಳ್ಳಿಯಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕಸದ ಲಾರಿಗಳನ್ನ ಕೂಡ ವಿಲೇವಾರಿ ಆಗ್ತಾ ಇಲ್ಲ. ಹೀಗಾಗಿ ನಗರದ ತುಂಬೆಲ್ಲ ಕಸದ ತುಂಬಿಕೊಂಡಿದೆ. ನಾನೀಗ KR ಮಾರ್ಕೆಟ್ ಫ್ಲೈಓವರ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಕಸದ ಆಟೋಗಳು ನಿಂತಲ್ಲೇ ನಿಂತಿರುವಂಥದ್ದು. ಕಳೆದ 2-3 ದಿನಗಳಿಂದ ಬೆಂಗಳೂರಿನ ಕಸ ಅಲ್ಲಲ್ಲೇ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಮಿಟಗಾನಹಳ್ಳಿ ಮತ್ತೆ ಕಣ್ಣೂರು ಭಾಗದ ಜನ ಕಸವನ್ನ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೆಂಗಳೂರಿನ 4,000 ಟನ್ ಕಸ ಮಿಟಗಾನಹಳ್ಳಿಯಲ್ಲಿ ಬಿಬಿಎಂಪಿ ಸುರಿತಾ ಇದೆ. ಆದರೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡದಿರುವಂತಹ ಹಿನ್ನೆಲೆಯಲ್ಲಿ ಈ ಎರಡೂ ಭಾಗದ ಜನ ಇವತ್ತು ಆರೋಗ್ಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ರೀತಿಯ ಒಂದು ಕಸದ ಸಮಸ್ಯೆ ವಿರುದ್ಧ ಹೋರಾಡ್ತಾ ಇರುವಂತಹ ಜನ ಯಾವುದೇ ರೀತಿಯಾಗಿ ಇಲ್ಲಿ ಕಸವನ್ನ ಸುರಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ
ಜೊತೆಗೆ ಪ್ರಮುಖವಾಗಿ ಕಣ್ಣೂರು ಕಸದ ಘಟಕದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಕಣ್ಣೂರು ಭಾಗದಲ್ಲಿ ರಸ್ತೆಯಲ್ಲೇ 500ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿರುವಂಥದ್ದು. ತಮಗೆ ಕೊಟ್ಟಂತಹ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿದ್ರೆ ಕಸವನ್ನ ವಿಲೇವಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ಈಗಾಗಲೇ ಕಣ್ಣೂರು ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಭರವಸೆ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ಎಫೆಕ್ಟ್ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಕಸ ಗಬ್ಬು ನಾರ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೊಮ್ಮೆ ಗಬ್ಬು ನಾರ್ಲಿದೆಯಾ ಸಿಲಿಕಾನ್ ಸಿಟಿ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮಿಟಗಾನಹಳ್ಳಿಯಲ್ಲಿ ಕ್ವಾರಿಯಲ್ಲಿ ಕಸ ಡಂಪ್ ಬಂದ್ ಆಗಿರೋದು. ಬೆಂಗಳೂರಿನ ಕಸ ವಿಲೇವಾರಿಯಲ್ಲಿ ಭಾರಿ ವ್ಯತ್ಯಯ ಆಗ್ತಾ ಇದೆ. ರಸ್ತೆಯಲ್ಲೇ ಸಾಲುಗಟ್ಟಿ ನಿಂತಿವೆ ವಾಹನಗಳು. 65% ಕಸ ವಿಲೇವಾರಿಯನ್ನ ಮಾಡ್ತಾ ಇದ್ದ ಘಟಕ ಇದೀಗ ಬಂದ್ ಆಗಿದೆ. ಪ್ರತಿನಿತ್ಯ 40,000 ಟನ್ ಕಸ ಸಂಗ್ರಹವಾಗ್ತಾ ಇತ್ತು ಕ್ವಾರಿಯಲ್ಲಿ. ಇದೀಗ ಅದನ್ನ ಬಂದ್ ಮಾಡಲಾಗಿದೆ. ಬಿಬಿಎಂಪಿ ಎಡವಟ್ಟಿನಿಂದ ಜನಸಾಮಾನ್ಯರಿಗೆ ಬರೆ ಬೀಳ್ತಾ ಇದೆ. ಅವೈಜ್ಞಾನಿಕ ತ್ಯಾಜ್ಯ ಡಂಪ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಣ್ಣೂರಾಯ್ತು, ಇದೀಗ ಮಿಟಗಾನಹಳ್ಳಿ. ಇಲ್ಲಿನ ಗ್ರಾಮಸ್ಥರು ಕೂಡ ನಮ್ಮ ಏರಿಯಾದಲ್ಲಿ ಕಸ ಹಾಕೋದು ಬೇಡ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಕ್ವಾರಿ ಬಂದ್ ಮಾಡಿ ಬಿಬಿಎಂಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಹೀಗಾಗಿ ಕಸ ಡಂಪ್ ಮಾಡಲಿಕ್ಕೆ ಬಂದ ಲಾರಿಗಳು ರಸ್ತೆಯಲ್ಲೇ ನಿಲ್ಲುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೀಡಿದ್ದಾರೆ, ಗಮನಿಸಿ. ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಕಣ್ಣೂರು ಹಾಗೆ ಮಿಟಗಾನಹಳ್ಳಿಯಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕಸದ ಲಾರಿಗಳನ್ನ ಕೂಡ ವಿಲೇವಾರಿ ಆಗ್ತಾ ಇಲ್ಲ. ಹೀಗಾಗಿ ನಗರದ ತುಂಬೆಲ್ಲ ಕಸ ತುಂಬಿಕೊಂಡಿದೆ. ನಾನೀಗ KR ಮಾರ್ಕೆಟ್ ಫ್ಲೈಓವರ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಕಸದ ಆಟೋಗಳು ನಿಂತಲ್ಲೇ ನಿಂತಿರುವಂಥದ್ದು. ಕಳೆದ 2-3 ದಿನಗಳಿಂದ ಬೆಂಗಳೂರಿನ ಕಸ ಅಲ್ಲಲ್ಲೇ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಮಿಟಗಾನಹಳ್ಳಿ ಮತ್ತೆ ಕಣ್ಣೂರು ಭಾಗದ ಜನ ಕಸವನ್ನ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೆಂಗಳೂರಿನ 4,000 ಟನ್ ಕಸ ಮಿಟಗಾನಹಳ್ಳಿಯಲ್ಲಿ ಬಿಬಿಎಂಪಿ ಸುರಿತಾ ಇದೆ. ಆದರೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡದಿರುವಂತಹ ಹಿನ್ನೆಲೆಯಲ್ಲಿ ಈ ಎರಡೂ ಭಾಗದ ಜನ ಇವತ್ತು ಆರೋಗ್ಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ರೀತಿಯ ಒಂದು ಕಸದ ಸಮಸ್ಯೆ ವಿರುದ್ಧ ಹೋರಾಡ್ತಾ ಇರುವಂತಹ ಜನ ಯಾವುದೇ ರೀತಿಯಾಗಿ ಇಲ್ಲಿ ಕಸವನ್ನ ಸುರಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಕಣ್ಣೂರು ಕಸದ ಘಟಕದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಕಣ್ಣೂರು ಭಾಗದಲ್ಲಿ ರಸ್ತೆಯಲ್ಲೇ 500ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿರುವಂಥದ್ದು. ತಮಗೆ ಕೊಟ್ಟಂತಹ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿದ್ರೆ ಕಸವನ್ನ ವಿಲೇವಾರಿ ಮಾಡೋದಕ್ಕೆ